ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವೇನಾದರೂ ಕುಕಿಂಗ್, ಟ್ರಾವೆಲ್, ಫ್ಯಾಷನ್ ವೀಡಿಯೋಸ್ನ ಇಷ್ಟಪಡೋರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನೀವು ಆಲ್ರೆಡಿ ತಮ್ಲೈನಲ್ಲಿ ಕೂಡ ನೋಡಿರ್ತೀರ. ಸೊ ಏನಪ್ಪ ಅಂತ ಅಂದರೆ ಫ್ಯೂ ಪೀಪಲ್ಸ್ ನನ್ನ ಮೇಕಪ್ನ ತುಂಬಾ ಇಷ್ಟಪಡ್ತಾರೆ. ಸೊ ಅವರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆಲ್ಸೋ ತುಂಬ ಜನ ಹುಡುಗಿರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಕೆಲವೊಂದಿಷ್ಟು ಹುಡುಗಿರಿಗೆ ತುಂಬ ಮೇಕಪ್ ಇಷ್ಟ ಆಗಲ್ಲ, ಜಸ್ಟ್ ಒಂದು ಮಿನಿಮಲ್ ಮೇಕಪ್ ಆ್ಯಂಡ್ ಗ್ಲೋಸಿ ಮೇಕಪ್ ಈ ಥರ ಮೇಕಪ್ ಅವ್ರಿಗೆ ಇಷ್ಟ ಆಗುತ್ತೆ, ತುಂಬ ಹೆವಿ ಮೇಕಪ್ ಎಲ್ಲ ಇಷ್ಟ ಆಗಲ್ಲ. ಸೊ ಅಂಥವ್ರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಜಸ್ಟ್ 5 ಪ್ರಾಡಕ್ಟ್ಸಲ್ಲಿ ಒಂದು ಮಿನಿಮಲ್ ಮೇಕಪ್, ಒಂದು ಗ್ಲಾಸಿ ಮೇಕಪ್ ಲುಕ್ನ ಕೂಡ ನಾವು ಅಚೀವ್ ಮಾಡ್ಬೋದು. ಸೊ ಯಾವ ಥರ ಏನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಬೇಕಂತ ಅಂದರೆ ಎಂಡ್ವರೆಗೂ ವಿಡಿಯೋನ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬಾ ಒಂದು ಮಿನಿಮಲ್ ಮೇಕಪ್ ಲುಕ್ನ ಯಾವ ಥರ ಅಚೀವ್ ಮಾಡ್ಬೋದು ಲೈಕ್ ಸೆಲ್ಫ್ ಆಗಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಒಂದು 5 ಪ್ರಾಡಕ್ಟ್ಗಳು ಯಾವುವು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ. ದ ಫಸ್ಟ್ ಒನ್ ಮಾಯ್ಶ್ಚರೈಸರ್, ಸೆಕೆಂಡ್ ಒನ್ ಸನ್ಸ್ಕ್ರೀನ್, ಥರ್ಡ್ ಒನ್ ಫೌಂಡೇಶನ್ ಆ್ಯಂಡ್ ಫೋರ್ತ್ ಒನ್ ಮಸ್ಕರಾ, ಆಲ್ಸೋ ಒಂದು ಬ್ಲಷ್. ಸೊ ಈ ಜಸ್ಟ್ 5 ಪ್ರಾಡಕ್ಟ್ಸಿಂದ ಒಂದು ಮಿನಿಮಲ್ ಗ್ಲಾಸಿ ಎಲಿಗೆಂಟ್ ಲುಕ್ನ ಕ್ರಿಯೇಟ್ ಮಾಡೋಣ. ಸೊ ತುಂಬ ತಡ ಮಾಡೋದು ಬೇಡ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸೊ ಫಸ್ಟಿಗೆ ನಾನು ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಒನ್ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಥರ್ಡ್ ಒನ್ ಬಂದು ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಪಾನ್ಸ್ ಕ್ರೀಮ್ ಅಥವಾ BB ಕ್ರೀಮ್ ಯಾವುದೇ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ತುಂಬ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿಗೆ ಬ್ಯಾಂಗ್ಳೂರಿಗೆ ಬಂದಿಲ್ಲ, ಬೇರೆ ಕ್ರೀಮ್ ಇಲ್ಲದೆ ಇರೋದ್ರಿಂದ ನಾನು ಈ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಪಾನ್ಸ್ ಕ್ರೀಮ್, BB ಕ್ರೀಮ್, ಸೊ ಬೇರೆ ಕ್ರೀಮ್ ಏನಾದರೂ ಇದ್ರೂ ಕೂಡ ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಸೊ ನಾನು ಜಸ್ಟ್ ಇಲ್ಲಿ 2 ಡ್ರಾಪ್ಸ್ ಅಷ್ಟೇ ಹಾಕೊತೀನಿ. 2 ಡ್ರಾಪ್ಸ್ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ನೀವು ಪಾನ್ಸ್ ಆರ್ BB ಕ್ರೀಮ್ ಈ ಥರ ಕ್ರೀಮ್ನ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮೇಕಪ್ಪು. ಬಿಕಾಸ್ ಅವು ನ್ಯಾಚುರಲ್ ಗ್ಲೋನ ನಿಮಗೆ ಕೊಡುತ್ತೆ. ಸೊ ನಾನು ಇವಾಗ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈ ಒಂದು ಚೀಕ್ ಟೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಲಿಟಲ್ ಬೀಟ್ ಅಷ್ಟು ತಗೊಂಡು ಈ ಚೀಕ್ ಟೆಂಟ್ ಏನಿದೆ ಇದನ್ನ ಹೈ ಮೇಲೂ ಕೂಡ ಅಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಈ ಒಂದು ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವ ಪೌಡರ್ಸ್ಗಳಿರುತ್ತೆ ಆ ಪೌಡರ್ಸ್ನೇ ನೀವು ಯೂಸ್ ಮಾಡಬೇಕು. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಸ್ಪೆಸಿಫಿಕ್ಕಾಗಿ ಯಾವುದೇ ರೀತಿ ಇಲ್ಲ. ಸೊ ನನ್ನ ಹತ್ರ ಯಾವುದಿದೆ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಇಲ್ಲಿ ಲಾಕ್ ಮಾಡಬೇಕು ನೀವು. ಬ್ಲಷ್ನ ಯಾಕೆ ಚೂಸ್ ಮಾಡಿದೆ ಅಂತ ಅಂದರೆ, ಸೊ ನೀವು ಈ ಪಾರ್ಟ್ ಆ್ಯಂಡ್ ಈ ಪಾರ್ಟಲ್ಲಿ ನೀವು ಪೌಡರ್ನ ಹಾಕಿ ಲಾಕ್ ಮಾಡಿದೆ ಅಂತ ಅಂದರೆ ಈ ಪಾರ್ಟ್ ಮಿಡಲ್ ಬಂದು ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ದಟ್ ನಾನು ಇವಾಗ ಪೌಡರಿಂದ ಲಾಕ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮು ಪೌಡರು ಸೆಟ್ ಆಗಲಿ. ಸೊ ಅಷ್ಟರಲ್ಲಿ ನಾವು ಈ ಲಾಸ್ಟ್ ಪ್ರಾಡಕ್ಟ್ ಮಸ್ಕರಾನ ಅಪ್ಲೈ ಮಾಡಿ. ಒಂದು ನಿಮಿಷ ವಿಯಾರ್ಡಾಗಿ ಕಾಣ್ತಾ ಇದ್ದೀನಿ, ಸ್ವಲ್ಪ ಪೌಡರ್ನೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್
ಈ ಒಂದು ಮಸ್ಕರನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಏನಂತ ಅಂದರೆ ಈ ಒಂದು ಮಸ್ಕರನ ಯಾಕೆ ಇಷ್ಟು ಲೋ ಬಜೆಟಲ್ಲಿ ಸೇಲ್ಗಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಐ ಡೋಂಟ್ ನೋ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಇದು. ನನ್ನ ಒಂದು ಸೆಕೆಂಡ್ ಪ್ಯಾಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಮಸ್ಕರದ ಕ್ವಾಲಿಟಿ ಆಗಲಿ ಅಥವಾ ಇದ್ರ ಕ್ವಾಂಟಿಟಿ ಎಲ್ಲ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ವಾಟರ್ ಪ್ರೂಫ್ ಮಸ್ಕರ ಅಂತಲೇ ಹೇಳ್ಬೋದು ಇದನ್ನು. ತುಂಬಾ ಚೆನ್ನಾಗಿದೆ. ಸೊ ನೀವ್ಯಾರಾದರೂ ಮಸ್ಕರ ಇಷ್ಟಪಡೋರಾಗಿದ್ದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಮಸ್ಕರನ ಪರ್ಚೇಸ್ ಮಾಡಿ ಅಂತ ಅಂದ್ಬಿಟ್ಟು. ಬಿಕಾಸ್ ಅಷ್ಟು ಚೆನ್ನಾಗಿದೆ ಈ ಮಸ್ಕರ. ಆಲ್ಸೋ ಇದರಲ್ಲಿ ಒಂದು ಮ್ಯಾಜಿಕ್ ಏನಂತ ಅಂದರೆ ಸ್ಟೆಪ್ 1 ಸ್ಟೆಪ್ 2 ವಾಲ್ಯೂಮ್ ಅಂತ ಇದೆ. ಸೊ ಸ್ಟೆಪ್ 1ನಲ್ಲಿ ಮಸ್ಕರನ ಸ್ವಲ್ಪ ವಾಲ್ಯೂಮೈಸ್ ಮಾಡುತ್ತೆ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ಇದು ತುಂಬ ವಾಲ್ಯೂಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ಮಸ್ಕರ ತುಂಬ ಬಜೆಟ್ ಫ್ರೆಂಡ್ಲಿ ಇದೆ. ಸೊ ದಟ್ ಐ ಬಾಟ್ ದಿಸ್ ಪ್ರಾಡಕ್ಟ್. ಸೊ ನಾನು ಇವಾಗ ಸ್ಟೆಪ್ 1ನಲ್ಲಿ ನಾನು ಮಸ್ಕರನ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಾನು ನೆಕ್ಸ್ಟ್ ಇವಾಗ ಸ್ಟೆಪ್ 2ನ ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ನನಗೆ ಫೋನ್ ನೋಡಿಬಿಟ್ಟು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ, ಸೊ ಅಪ್ಲೈ ಮಾಡಿ ಆಮೇಲೆ ತೋರಿಸ್ತೀನಿ. ಸೊ ಎನಫ್ ಅಂತ ಅಂದ್ಕೊತೀನಿ. ನೋಡಿ ಇವಾಗ ನೀವೇ ನೋಡ್ಬೋದು ಈ ಕಣ್ಣಿಗೂ ಇಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಸೇಮ್ ಈ ಸೈಡ್ ಕಣ್ಣಿಗೂ ಕೂಡ ಅಪ್ಲೈ ಮಾಡ್ಕೊಂಬರ್ತೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಒಂದು ಮಸ್ಕರ ಇದ್ದರೆ ನಿಮ್ಮ ಒಂದು ಮೇಕಪ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ನೀವೇ ನೋಡ್ಬೋದು ಇವಾಗ ಯಾವ ಥರ ಟರ್ನ್ಔಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಯೂಶ್ವಲ್ ಆಗಿ ಎಲ್ಲರ ಹತ್ರ ಲಿಪ್ಸ್ಟಿಕ್ ಇರುತ್ತೆ. ಸೊ ನಾನಿಲ್ಲಿ ಈ ಒಂದು ಪೆನ್ಸಿಲ್ನ ಇಟ್ಕೊಂಡು, ಇದು ಸ್ವಿಸ್ ಬ್ಯೂಟಿದು ಈ ಒಂದು ಪೆನ್ಸಿಲ್ನ ಇಟ್ಕೊಂಡು ಲಿಪ್ಸ್ಟಿಕ್ನು ಕೂಡ ಒಂದು ಮೇಕಪ್ ಹ್ಯಾಕ್ನ ತೋರಿಸ್ತೀನಿ. ಏನಂತ ಅಂದರೆ ಈ ಒಂದು ಜಸ್ಟ್ ಒಂದು ಐಬ್ರೋ ಪೆನ್ಸಿಲಿಂದ ನೀವು ಒಂದು ಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಐಲೈನರ್ ಏನಾದರೂ ಖಾಲಿ ಆಯಿತು ಅಂತ ಅಂದ್ರೂ ಕೂಡ ನೀವು ಈ ಒಂದು ಐಬ್ರೋ ಪೆನ್ಸಿಲಿಂದ ಲೈನರ್ ಆಗು ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಆಲ್ಸೋ ಇವಾಗ ಒಂದು ಹ್ಯಾಕ್ ಏನಂತ ಅಂದರೆ ಜಸ್ಟ್ ಈ ಒಂದು ಐಬ್ರೋ ಪೆನ್ಸಿಲ್ ಏನಿದೆ ಇದನ್ನು ನಿಮ್ಮ ನೈಲ್ಸಿಗೆ ಈ ಥರ ಡ್ರಾ ಮಾಡ್ಕೊಂಡ್ಬಿಟ್ಟು Oh my God. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು ಕಾರ್ನರಲ್ಲಿ ಯಾವ ಥರ ಶೇಪ್ ಬಂದಿದೆ ಅಂತ ಅಂದ್ಬಿಟ್ಟು. ಸಿಂಪಲ್ಲಾಗಿ ಈ ಥರ ಒಂದು ಮೇಕಪ್ ಹ್ಯಾಕ್ನ ನೀವು ಟ್ರೈ ಮಾಡಿ. ಆಲ್ಸೋ ಐಬ್ರೋ ಪೆನ್ಸಿಲ್ನು ಕೂಡ ಡ್ರಾ ಮಾಡಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಅಂದರೆ ಒಂದು ಲಿಪ್ ಗ್ಲಾಸ್ ಒಂದು ಹಾಕಿದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಅಪ್ಲೈ ಮಾಡಿಲ್ಲ. ಆ್ಯಂಡ್ ನೀವೇ ನೋಡ್ಬೋದು ಮೇಕಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಜಸ್ಟ್ 5 ಪ್ರಾಡಕ್ಟ್ಸಿಂದ ನೀವು ಒಂದು ಬ್ಯೂಟಿಫುಲ್ ಆದ ಮೇಕಪ್ ಲುಕ್ನ ಅಚೀವ್ ಮಾಡ್ಬೋದು. ಜಸ್ಟ್ 5 ಪ್ರಾಡಕ್ಟ್ಸ್ ಅಷ್ಟೇ. ಸೊ ನೀವೇನೇ ಸೆಲ್ಫಾಗೂ ಮಾಡ್ಕೊಬೋದು, ಗ್ಲಾಸಿ ಮೇಕಪ್ ಆಗಿರುತ್ತೆ ಆ್ಯಂಡ್ ಸಿಂಪಲ್ ಮೇಕಪ್ ಆಗು ಕೂಡ ಕಾಣುತ್ತೆ ಆ್ಯಂಡ್ ಎಲಿಗೆಂಟಾಗೂ ಕೂಡ ಕಾಣುತ್ತೆ. ಸೊ ಯಾರೆಲ್ಲ ಸಿಂಪಲ್ ಮೇಕಪ್ ಲುಕ್ನ ಕೇಳ್ತಾ ಇದ್ರಿ, ಸೊ ಈ ವಿಡಿಯೋ ನಿಮಗಾಗಿ. ಸೊ ನೆಕ್ಸ್ಟ್ ವಿಡಿಯೋ ಪ್ರಾಬಬ್ಲಿ ಒಂದು ಸೆಮಿ ಬ್ರೈಡಲ್ ಮೇಕಪ್ ಲುಕ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟು ವಿಡಿಯೋ ಸೆಮಿ ಬ್ರೈಡಲ್ ಮೇಕಪ್ ಲುಕ್ ಆಗಿರುತ್ತೆ. ಸೊ ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೂರ್ಯ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ಪ್ಲೀಸ್ ಏನಾದರೂ ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಪ್ರತಿ ವಿಡಿಯೋಸಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ನೀವು ಮಾಡಲ್ಲ, ಐ ನೋ ದಟ್. ಬಟ್ ಸ್ಟಿಲ್ ಈ ವಿಡಿಯೋದಲ್ಲಿ ಏನಾದರೂ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. साहिबा आए घर काहे ना, ऐसे तो सताए ना, देखूं तुझको चैन आता है.